ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನನ್ನ ಒಂದು ಡೈಲಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ಇವತ್ತು ಯಾವತ್ತಿನ ಬ್ಲಾಗ್ ಅಂತ ಆ್ಯಕ್ಚುಲಿ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಮರ್ತುಬಿಟ್ಟಿದ್ದೀನಿ. ಸುಮ್ಮನೆ ಜಸ್ಟು ಈವ್ನಿಂಗು ಚಪಾತಿ ಮಾಡ್ತಾಯಿದ್ದೆ. ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾಯಿದ್ದ ನನ್ನ ಜೊತೆ ಸೇರಿಕೊಂಡು. ಹೊರಗಡೆ ಎಲ್ಲೋ ಹೋಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಬಂದುಬಿಟ್ಟು ಆಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಒನ್ ಟೈಮ್ ಅಲ್ವಾ, ಚಪಾತಿ ಮಾಡಿಬಿಡೋಣ ಅಂಥೇಳಿ ಈ ನಡುವೆ ಸ್ವಲ್ಪ ನನ್ನ ಏನು ಫುಡ್ ರೊಟೀನ್ ಇದೆ ಅದರಲ್ಲಿ ಚಪಾತಿನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ನಡುವೆ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗ್ತಾಯಿದೆ ಅಂತೇಳಿ ನನಗೆ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ಮೇಲಾದರೂ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ಏನಾದರೂ ಫುಡ್ ರೊಟೀನ್ ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ಈವ್ನಿಂಗ್ ಟೈಮು ಆಲ್ಮೋಸ್ಟ್ ಚಪಾತಿ ಮಾಡ್ತಾ ಇರಲಿಲ್ಲ ನಾನು. ಬಟ್ ಇವಾಗ 3 ಟೈಮ್ ಈ ನಡುವೆ ಕುಚ್ಚು ಕಟ್ಟಿ ಆ ಒಂದು ಬ್ಯುಸಿ ರೊಟೀನಲ್ಲಿ ನನಗೆ ಈವ್ನಿಂಗು ಬೇಗ ರೈಸಿಗೆ ಇಟ್ಬಿಟ್ರೆ ಬೇಗ ಆಗ್ಬಿಡುತ್ತಲ್ಲ, ಆ ಥರನೇ ಮಾಡ್ತಾಯಿದ್ದೆ. ನೋಡೋಣ ಇನ್ನು ಮುಂದೆ ಆದರೂ ಚೇಂಜ್ ಮಾಡ್ಕೊಳ್ಳೋಣ ನನ್ನ ಫುಡ್ ರೊಟೀನ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಬಗ್ಗೆನೂ ಕೂಡ ಸ್ವಲ್ಪ ಕಾನ್ಷಿಯಸ್ ಆಗೋಣ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋನ ತೊಗೊಂಡಿರೋದು. ಆ್ಯಕ್ಚುಲಿ ಈ ಬ್ಲಾಗಲ್ಲಿ ಬಂದು ಜಾಸ್ತಿ ನಂದು ಇಂಟ್ರಡಕ್ಷನ್ ಫೇಸ್ ಟು ಫೇಸ್ ಇರೋದೇ ಇಲ್ಲ. ನಾನು ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟು ಬ್ಯುಸಿಯಾಗಿಬಿಟ್ಟಿದೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳ್ತೀನಿ ನಾನು. ವೀಕಿಗೆ 1 ಟೈಮ್ ನನ್ನ ಏನು ಒಂದು ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ, ಆ ಕೆನೆ ಎಲ್ಲ ವೀಕಿಗೆ ಅದು ಕಲೆಕ್ಟ್ ಆಗುತ್ತೆ. ನನಗೆ 1 ವೀಕಿಗೆ 1 ಬಾಟ್ಲಷ್ಟು ಕಲೆಕ್ಟ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ತುಪ್ಪ ಮಾಡ್ಕೊಳ್ತೀನಿ. ನನಗೆ ನನ್ನ ಮಗನಿಗೆ ಎಸ್ಪೆಷಲಿ ತುಪ್ಪ ಅಂದರೆ ತುಂಬ ಇಷ್ಟ, ನನಗಿಂತ ಜಾಸ್ತಿ ನನ್ನ ಮಗನಿಗೆ. ಸೊ ಅವನಿಗೋಸ್ಕರ ಆದರೂ ನಾನು ಹೊರಗಡೆಯಿಂದ ತೊಗೊಂಡು ಬಂದರೆ ಅವನಿಗೆ ಯಾವುದು ಸೆಟ್ ಆಗೋದಿಲ್ಲ, ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ. ಸೊ ಮನೆಯಲ್ಲೇ ಮಾಡಿದ್ದಾದರೆ ಸೆಟ್ ಆಗಿದೆ ಅವನಿಗೆ ಇವಾಗ. ಅದರಿಂದ ಏನು ಅವ್ನಿಗೇನು ಎಫೆಕ್ಟ್ ಆಗಿಲ್ಲ ತಿಂತಾ ಇರೋದ್ರಿಂದ. ಸೊ ಹಾಗಾಗಿ ಇದನ್ನೇ ಮಾಡ್ಕೊಳ್ಳೋಣ ಅಂಥೇಳಿ ನಾನು ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳ್ತೀನಿ. ಆ ಒಂದು ಪ್ರೋಸೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಪೂರ್ತಿ ಒಂದು 30 ಮಿನಿಟ್ಸ್ ಆದರೂ ಆ ಪ್ರೋಸೆಸ್ ತೊಗೊಳತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇದ್ರಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನು ಮೊದಲೆಲ್ಲ ಮಿಕ್ಸಿಗೆ ಹಾಕ್ಬಿಡ್ತಾಯಿದ್ದೆ, ಬಟ್ ಮಿಕ್ಸಿನಲ್ಲಿ ಅದೇನೋ ನನಗೆ ಅಷ್ಟು ಪೇಷನ್ಸೇ ಇಲ್ಲ ತುಪ್ಪನ ತೆಗೆಯೋವಷ್ಟು. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ವಿಸ್ಕರ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ಏನಿದೆ ಅದು ಮಂತ್ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಸ್ವಲ್ಪ ಹೊತ್ತು ಮಂತ್ ಮಾಡಿದ್ರೆ ಮೇಲ್ಗಡೆ ಬೆಣ್ಣೆ ಥರ ಎಲ್ಲ ಕಲೆಕ್ಟ್ ಆಗುತ್ತೆ. ಸೊ ಆ ಬೆಣ್ಣೆ ಅಂದರೆ ಏನು ಕೆನೆ ಥರ ಏನು ಕಲೆಕ್ಟ್ ಆಗುತ್ತೆ ಅದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಾನು ಈ ಥರ ವಿಸ್ಕರ್ನ ತೊಗೊಂಡು ಸ್ವಲ್ಪ ಹೊತ್ತು ಮಜ್ಜಿಗೆ ಕಡಿತಾರಲ್ಲ ಆ ಥರ ಕಡಿದ್ಬಿಟ್ಟು ಆಮೇಲೆ ಈ ರೀತಿ ವಿಸ್ಕ್ ಮಾಡ್ಕೊಳ್ತಾ ಅಂದರೆ ಒಂದು 20 ಮಿನಿಟ್ಸ್ ನಾವೇನು ಈ ಥರ ಮಾಡ್ಕೊಳ್ತಾ ಇದ್ದಂಗೆ ಬೆಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪೂರ್ತಿ ಪ್ರೋಸೆಸ್ ನಾನು ತೋರಿಸಿಲ್ಲ, ಯಾಕೆಂದರೆ ತುಂಬ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದೊಂದು ಪ್ರೋಸೆಸ್ನ ನಮ್ಮ ಜೊತೆ ಜಾಸ್ತಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ನೋಡ್ಬೋದು ಇವಾಗ ಈ ಥರ ಮಾಡ್ತಾ ಬೆಣ್ಣೆ ಎಲ್ಲ ಕಲೆಕ್ಟ್ ಆಯಿತು. ಸೊ ಅದನ್ನೆಲ್ಲ ತೆಗೆದಿಟ್ಕೊಂಡು ಬೆಣ್ಣೆನ ತುಪ್ಪ ಕಾಯಿಸ್ಕೊಳ್ತೀನಿ. ಸೊ ಹಾಗೆ ಜಸ್ಟ್ ಒಂದು ಸಣ್ಣ ಪ್ರೋಸೆಸ್ ತೊಗೊಂಡು ಈ ಥರ 1 ವೀಕಿಗೆ ನಾನೇನು ಬೆಣ್ಣೆ ಬಂದು ತುಪ್ಪ ಬರುತ್ತಲ್ಲ, ಸೊ ಆ ಒಂದು ತುಪ್ಪ ಏನಿದೆ ಅದು ನನಗೆ 1 ವೀಕಿಗೆ ಸಾಕಾಗುತ್ತೆ ನನಗೆ. ನನ್ನ ಬಗ್ಗೆ ಸಮ್ಟೈಮ್ಸ್ ಹಸ್ಬೆಂಡು ಕೂಡ ಹಾಕಿಸ್ಕೊಳ್ತಾರೆ, ಯಾಕೆಂದರೆ ಇವಾಗ ಅವ್ರಿಗೂ ಕೂಡ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಅದೇನೋ ಟೇಸ್ಟ್ ಅವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಸಮ್ಟೈಮ್ಸ್ ಅವರು ಕೂಡ ಅನ್ನ ಸಾಂಬಾರಿಗೆ ಏನಾದ್ರು ಇದ್ದರೆ ಹಾಕಿಸ್ಕೊಳ್ತಾರೆ ತುಪ್ಪ ಹಾಕು ಅಂಥೇಳಿ. ಖುಷಿಯಾಗುತ್ತೆ ನನಗೆ ಆ ಥರ ಏನಾದರೂ. ಈಗ ಮನೆಯಲ್ಲಿ ನಾವೇನಾದರೂ ಒಂದು ಮಾಡಿದ್ರೆ ಅದನ್ನು ಅವರು ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಅಂದಾಗ ಇನ್ನೂ ಕೂಡ ಇಷ್ಟ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ಇಷ್ಟು ಬೆಣ್ಣೆ ಬಂದಿದೆ. ಸೊ ಇದನ್ನು ಮಾಡೋದಕ್ಕಂತೂ ಸಖತ್ತು ತಾಳ್ಮೆ ಇರಬೇಕು. ಅದರಲ್ಲೂ ಇವಾಗ ನನ್ನ ಬ್ಯುಸಿ ರೊಟೀನಲ್ಲಿ ಈ ಒಂದು ಕೆಲಸನ ಯಾಕಪ್ಪ ಇಟ್ಕೊಂಡೆ ಅನ್ನೋ ಥರ ಆಗಿಬಿಟ್ಟಿತ್ತು. ಏನಪ್ಪ ಅಂದರೆ ಈ ಬೆಣ್ಣೆ ತೆಗೆಯೋ ಪ್ರೋಸೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಪಾತ್ರೆಗಳು ಬೀಳುತ್ತೆ, ಹಂಗಾಗಿ ಅದನ್ನೆಲ್ಲ ತೊಳಿಬೇಕು ನಿಂತ್ಕೊಂಡು ಅಂದರೆ ಒಂದು ಗಂಟೆಗಟ್ಟಲೆ ಆಗಿಬಿಡುತ್ತೆ. ಅದೊಂದು ಬೇಜಾರಾಗುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಖುಷಿನೇ ಅಲ್ವಾ, ಒಂಥರ ಟೇಸ್ಟಿ ಇದಾಗುತ್ತೆ. ಸೊ ಕೆಲವೊಂದು ಸಲ ಬೆಣ್ಣೆನ ಹಾಗೆ ಇಟ್ಕೊಂಡು ದೋಸೆ ಮಾಡಿದಾಗ ಹಾಕ್ಕೊಳ್ತೀನಿ. ಬಟ್ ಆಲ್ಮೋಸ್ಟ್ ಆ ಥರ ಬೆಣ್ಣೆ ತಿನ್ನೋದಕ್ಕಿಂತ ತುಪ್ಪನೇ ನನ್ನ ಮಗ ಇಷ್ಟಪಡೋದು. ಸೊ ಹಾಗಾಗಿ ತುಪ್ಪನೇ ಮಾಡಿಬಿಡ್ತೀನಿ. ಇದಿಷ್ಟು ಬೆಣ್ಣೆ ಸಿಕ್ಕಿದೆ 1 ವೀಕ್ ನಾನೇನು ಕೆನೆನ ಕಲೆಕ್ಟ್ ಮಾಡ್ಕೊಂಡಿರೋದಕ್ಕೆ.
ಸೊ ಬೆಣ್ಣೆ ನಾನು ಆವತ್ತಿನ ದಿನ ತೆಗಿತೀನಿ ಅಂತ ಅನ್ನೋವಾಗಲೇ ಒಂದು ಮಾರ್ನಿಂಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದೊಳ್ತೀನಲ್ವ, ಸೊ ಆ ಟೈಮಲ್ಲೇ ಎತ್ತಿಟ್ಬಿಡ್ತೀನಿ. ಈಚೆ ಏನು ಕೆನೆ ಹೆಪ್ಪಾಕಿ ಇಟ್ಟಿರ್ತೀನಲ್ಲ ಅದನ್ನು, ಅದಾಗಿದ ತಕ್ಷಣ ನಾನು ಫ್ರೀಝರಲ್ಲಿ 1 ಗ್ಲಾಸ್ ಅಷ್ಟು ಅಥವಾ 1 ಚಮಚಷ್ಟು ನೀರು ಇಟ್ಬಿಡ್ತೀನಿ. ಫ್ರೀಝರ್ ನೀರಾದರೆ ಬೆಣ್ಣೆನ ನೀಟಾಗಿ ತೊಳಿಬೋದು, ಬೆಣ್ಣೆ ಎಲ್ಲೂ ಕೂಡ ಅದು ಅಂಟ್ಕೊಳ್ಳೋದಿಲ್ಲ. ನೀರು ಹಾಕಿದ ತಕ್ಷಣ ಫ್ರೀಝರ್ ನೀರು ನಾನೇನು ಹಾಕ್ತೀನಲ್ವ, ಸೊ ಆ ನೀರು ಹಾಕಿದ ತಕ್ಷಣ ಬೆಣ್ಣೆ ಇನ್ನೂ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಮಗೆ ಅದನ್ನು ಈಸಿಯಾಗಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಏನು ಸ್ಟಾರ್ಟ್ ಮಾಡ್ತೀನಲ್ಲ ಪ್ರೋಸೆಸ್, ಆವಾಗ ತಕ್ಷಣ ನಾನು 1 ಗ್ಲಾಸ್ ಅಷ್ಟು ನಾನು ಫ್ರೀಝರಲ್ಲಿ ಕೋಲ್ಡ್ ಆಗಲಿ ಅಂತೇಳಿ ವಾಟರ್ನ ಇಟ್ಕೊಳ್ತೀನಿ. ಸೊ ನೋಡ್ಬೋದು ಇಷ್ಟು ತುಪ್ಪ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ಒಂದು 100 ml ಅಷ್ಟಂತೂ ಇದ್ದೇ ಇರುತ್ತೆ. 1 ವೀಕಿಗೆ ಇದು ನನಗೆ ಆರಾಮಾಗಿ ಆಗುತ್ತೆ. ಸೊ ಅದಾದಮೇಲೆ ನಾನೇನು ಈಗ ಮದುವೆ ಸ್ಯಾರೀಸ್ ಎಲ್ಲ ತೊಗೊಂಡಿದ್ದೆ ಅಲ್ವಾ, ಟೋಟಲ್ 9 ಸ್ಯಾರಿ ಅಂದ್ಕೊಳ್ತೀನಿ ಅವ್ರು ನನಗೆ ಕೊಟ್ಟಿದ್ದು. ಅದರಲ್ಲಿ 1 ಸ್ಯಾರಿ ಬಂದುಬಿಟ್ಟು ಸೀಮಂತದ ಸ್ಯಾರಿ ಅವರು ತೊಗೊಂಡು ಹೋದರು. ಅದಾಗಿ ನೆಕ್ಸ್ಟ್ 8 ಸ್ಯಾರಿ ಇದೆ. ಆ ಒಂದು ಡಿಸೈನ್ ನಾನು ಯಾವ ರೀತಿ ಯಾವುದನ್ನು ಹಾಕಿದ್ದೀನಿ, ಅದು ಯಾವ ರೀತಿ ಬಂದಿದೆ ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಅವ್ರು ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ವಿತೌಟ್ ಕುಚ್ಚೆ ಮಾಡೋದಕ್ಕೆ ಹೇಳಿದ್ದಂಥದ್ದು, ಏಕೆಂದರೆ ಅವರಿಗೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನಂದರೆ ಇವಾಗ ಸ್ಟಾರ್ಟಿಂಗ್ ನಾವೇನು ಕುಚ್ಚು ಕಟ್ಟಿಸ್ಕೊಳ್ತೀವಲ್ವ, ಅದು ಹೋಗ್ತಾ ಹೋಗ್ತಾ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಅದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಸೊ ಹಂಗಾಗಿ ವಿತೌಟ್ ಕುಚ್ಚೆ ನಾವು ಪ್ರಿಫರ್ ಮಾಡೋದು. ಸೊ ಎಲ್ಲ ಸ್ಯಾರಿನೂ ವಿತೌಟ್ ಕುಚ್ಚೆ ಹಾಕ್ಕೊಡಿ ಅಂತ ಹೇಳಿದರು. ಸೊ ಹಂಗಾಗಿ ಎಲ್ಲ ಸೀರೆನೂ ವಿತೌಟ್ ಕುಚ್ಚು ಹಾಕಿದ್ದೆ. ಬಟ್ ಆ ಒಂದು ಮಧ್ಯೆ ಗ್ಯಾಪ್ ಏನಿದೆ ಅಲ್ವಾ, ಒಂದು ಆರ್ಚಿಗೂ ಇನ್ನೊಂದು ಆರ್ಚಿಗೂ ಒಂದು ಸ್ವಲ್ಪ ಆದರೂ ಗ್ಯಾಪ್ ಕೊಡಲೇಬೇಕು. ತುಂಬ ಹತ್ತತ್ರ ಆದರೂ ಕೂಡ ಒಂದೊಂದ್ಸಲ ಆರ್ಚ್ ಏನಾಗುತ್ತೆ, ಫೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದೊಂದು ಬೀಡ್ಸ್ನ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ನನಗೆ ಹಿಂಗೆ ಅನಿಸುತ್ತೆ, ಯಾಕೆಂದರೆ ನಾನು ಯಾವತ್ತೂ ವಿತೌಟ್ ಕುಚ್ಚು ಡಿಸೈನ್ ಅಂದರೆ ಕುಚ್ಚಿರೋ ಡಿಸೈನನ್ನೇ ವಿತೌಟ್ ಕುಚ್ಚು ಯಾವತ್ತೂ ಕಟ್ಟಿರಲಿಲ್ಲ. ಸೊ ಹಂಗಾಗಿ ಮಧ್ಯೆ ಮಧ್ಯೆ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಸೊ ಒಂದೊಂದು ಡಿಸೈನು ಒಂದೊಂದು ಥರ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏಕೆಂದರೆ ನಾವು ಯಾವುದೇ ಒಂದು ಡಿಸೈನ್ ಹಾಕಿದ್ರೂ ಕೂಡ ಸ್ಯಾರಿ ಕಾಂಬಿನೇಷನ್ ಮೇಲೆ ನಮಗೆ ಅದರದ್ದು ಹೇಗಿದೆ ಅನ್ನೋದು ಗೊತ್ತಾಗುವಂಥದ್ದು. ಸಮ್ಟೈಮ್ಸ್ ತುಂಬ ಚೆನ್ನಾಗಿರೋ ಡಿಸೈನ್ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೂ ಅದು ಚೆನ್ನಾಗಿ ಕಾಣಲ್ಲ. ಸೇಮ್ ಡಿಸೈನನ್ನೇ ನಾವು ಕಾಂಬಿನೇಷನ್ ಚೆನ್ನಾಗಿರೋವಂಥ ಸ್ಯಾರಿಗೆ ಹಾಕಿದ್ರೆ ಆವಾಗ ಒಳ್ಳೆ ಲುಕ್ ಬರುತ್ತೆ. ಆ ಥರ ಕೆಲವೊಂದು ಡಿಫ್ರೆನ್ಸಸ್ ಇರುತ್ತೆ. ಸೊ ಅವ್ರು ಯಾವ ರೀತಿ ಯಾವ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ರು, ಸೇಮ್ ಅದೇ ಡಿಸೈನನ್ನು ನಾನು ಎಲ್ಲ ಸ್ಯಾರಿಗೂ ಹಾಕಿದ್ದೀನಿ. ಸೊ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತಾ ಇರ್ತೀರ, ನಿಮ್ಮ ಹತ್ರ ಸ್ಯಾರಿ ಕುಚ್ಚು ಹಾಕಿಸ್ಕೊಳ್ಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಬಾಯಿ ತುಂಬ ತೊದಲುತ್ತಾ ಇದೆ, ನನಗೆ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಸೊ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳ್ತಿರ್ತೀರ. ಸೊ ನಿಮ್ಗೆ ಯಾರಿಗಾದರೂ ಕುಚ್ಚು ಹಾಕಿಸ್ಕೊಳ್ಬೇಕು ಅಂತ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅಲ್ಲಿ ಬಂದು ನನಗೆ DM ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಎಲ್ಲಿ ಏನು ಹೇಗೆ ಎಲ್ಲ ಹೇಳ್ತೀನಿ. ನಾನು ಆದಷ್ಟು ನಾನು ಏನು ನನ್ನ ಮನೆಗೆ ನಿಯರೆಸ್ಟ್ ಇದೆ ಅದನ್ನೇ ನಾನು ತೊಗೊಳ್ತೀನಿ. ಏಕೆಂದರೆ ತುಂಬ ದೂರದ್ದೆಲ್ಲ ಆದರೆ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಅರೌಂಡ್ ಅಥವಾ ನಿಯರೆಸ್ಟ್ ಇರೋವಂಥ ಆರ್ಡರ್ಸ್ಗಳನ್ನ ತೊಗೊಂಡು ನಿಮಗೆ ಕಟ್ಕೊಡ್ತೀನಿ ಕುಚ್ಚನ್ನು. ಸೊ ಇದಿಷ್ಟು ಒಂದು ಟೋಟಲ್ 8 ಸೀರೆ ಏನಿದೆ ಅದು ಹಾಕಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಸೊ ಇದಿಷ್ಟು ಸ್ಯಾರಿ ಫಿನಿಷ್ ಮಾಡೋದಕ್ಕೆ ಆಲ್ಮೋಸ್ಟ್ 10 days ಏನೋ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಸ್ಯಾಟರ್ಡೆ ಕ್ಲಿಪ್ಪಿಂಗ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಬಂದುಬಿಟ್ಟು ಲಾಸ್ಟ್ ಕಡೆ ಕಾರ್ತಿಕ್ ಸೋಮವಾರ ಏನು ಬರುತ್ತೆ ಆವಾಗ ದೇವ್ರನ್ನೆಲ್ಲ ತೊಳೆದು ನನ್ನ ಮನೆಯಲ್ಲಿ ಪೂಜೆ ಮಾಡಬೇಕು ಆ ಥರ, ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಏನೇನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಮಂತ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅದು ಮಾಡೋಕ್ಕಾಗಿರಲಿಲ್ಲ. ಸೊ ಹೇಗೂ ಸ್ಯಾರೀಸ್ ಎಲ್ಲ ಫಿನಿಷ್ ಆಗಿದೆಲ್ಲ. ಮತ್ತು ಈವ್ನಿಂಗ್ ಇನ್ನೂ ಬೇರೆಯವರು ಕೊಟ್ಟಿರೋದಿದೆ ಸ್ಯಾರಿ, ಬಟ್ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟಿಗೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನಾನು ಪೂಜೆ ಮಾಡೋಣ ಫಸ್ಟು. ಏಕೆಂದರೆ ನೆಕ್ಸ್ಟ್ ಡೇ ಸಂಡೇ ಕೂಡ ಒಂದು ಮದುವೆ ಇತ್ತು, ನನ್ನ ಕಸಿನ್ ಬ್ರದರ್ ಮದುವೆ ಇತ್ತು. ಸೊ ಅವ್ರದ್ದು ಬೆಳಿಗ್ಗೆನೇ ದಾರೆ ಆ್ಯಕ್ಚುಲಿ, ಮತ್ತು ತುಂಬ ದೂರ ಮದುವೆ ಇದ್ದಿದ್ದಂಥದ್ದು ರಾಜರಾಜೇಶ್ವರಿ ನಗರ. ಸೊ ಹಂಗಾಗಿ ಬೆಳಿಗ್ಗೆ ಎದ್ದು ಇದೆಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಿಂದಿನ ದಿನನೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಹೂ ಮುಡಿಸ್ಬಿಟ್ಟು ಪೂಜೆ ಮಾಡ್ಬೋದು ಅಂಥೇಳಿ ನಾನು ಅವತ್ತಿನ ದಿನ ಸಂಜೆ ಅಂದರೆ ಒಂದು 7 o'clock ದೇವ್ರನ್ನೆಲ್ಲ ತೊಳೆದು
ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆಗೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಹೂವು ಮುಡಿಸಿ ಪೂಜೆ ಮಾಡ್ಕೊಳ್ಬೋದು ಅಂತ. ಅದಾದಮೇಲೆ ನಾನೊಂದು ಮೀಶೋಯಿಂದ ಕ್ಯಾಂಡಲ್ ಹೋಲ್ಡರ್ನ ತರಿಸಿದೆ ಲೋಟಸ್ ಥರ. ಸೊ ಅದಕ್ಕೆ ನಾನು ಪೇಂಟ್ ಮಾಡಿಬಿಟ್ಟು ಲೋಟಸ್ ಲುಕ್ಕನ್ನೇ ಕೊಟ್ಟಿದ್ದೀನಿ. ಹಾಗೆ ಅದನ್ನು ವೀಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, 11:45 ನೈಟಿಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಫೇಸ್ ಟು ಫೇಸ್ ಮಾತಾಡೋಕ್ಕಾಗೂ ಇಲ್ಲ. ಸೊ ಸಣ್ಣ ಪುಟ್ಟ ಅಲ್ಲಲ್ಲೇ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಸೀರೆ ಫಿನಿಷ್ ಮಾಡೋದೇನಿಲ್ಲ, ಅದು ಫಿನಿಷ್ ಮಾಡಿ ಆಯಿತು. ಸೊ ಏನು ಅವರು ಒಟ್ಟು ಟೋಟಲ್ಲು ಮೇ ಬಿ ಸ್ಟಾರ್ಟಿಂಗ್ 8 ಸ್ಯಾರಿ ಏನೋ ಕೊಟ್ಟಿದ್ರು. ಅದಾದಮೇಲೆ 1 ಸ್ಯಾರಿ ಎಕ್ಸ್ಟ್ರಾ ಕೊಟ್ಟರು. ಅದರಲ್ಲಿ 1 ಸ್ಯಾರಿ ತೊಗೊಂಡು ಹೋಗಿದ್ದಾರೆ. ಇನ್ನು 8 ಸ್ಯಾರಿ ಏನೋ ಇದೆ. ಸೊ 8 ಸ್ಯಾರಿನೂ ನಾನು ಫಿನಿಷ್ ಮಾಡಬೇಕಾಗಿತ್ತು. ಫೈನಲಿ ಅದು ಫಿನಿಷ್ ಆಯಿತು. ಇವತ್ತು ಬರೋದಕ್ಕೆ ಹೇಳಿದೆ, ಬಂದು ತೊಗೊಂಡೋಗೋದಕ್ಕೆ ಹೇಳಿದೆ, ಬಟ್ ಯಾಕೋ ಬಂದಿಲ್ಲ. ಗೊತ್ತಿಲ್ಲ ಏನಾಯಿತು ಏನು ಅಂತ. ಸೊ ನಾಳೆ ಬೇರೆ ಒಂದು ಫಂಕ್ಷನ್ ಕೂಡ ಇದೆ, ಸೀಮಂತ ಫಂಕ್ಷನ್. ಮೇ ಬಿ ಅದರಲ್ಲಿ ಏನಾದರೂ ಬ್ಯುಸಿ ಆದ್ರೆ ಏನೋ ಗೊತ್ತಿಲ್ಲ. ಇನ್ನು ನಾಳೆ ಅಂತೂ ನಾನು ಅರ್ಲಿ ಮಾರ್ನಿಂಗೆ ಫಂಕ್ಷನ್ಗೆ ಹೊರಡಬೇಕು. ಸೊ ನನ್ನ ಕಸಿನ್ ಬ್ರದರ್ ಒಬ್ಬರು ಮದುವೆ ಇದೆ ನಾಳೆ ಮಾರ್ನಿಂಗ್. ರೀ ಸೌಂಡ್ ಕಮ್ಮಿ ಕೊಡಿ ಒಂಚೂರು ರೀ. ಸೊ ಅರ್ಲಿ ಮಾರ್ನಿಂಗ್ ಅವ್ರದ್ದು ಮಾರ್ನಿಂಗ್ 8:30 ಏನೋ ಇದಿರೋ ಅಂಥದ್ದು, ಧಾರೆ ಇರೋ ಅಂಥದ್ದು. ಸೊ 8:30 to 9 o'clock ಸಮಥಿಂಗ್ ಏನೋ ಇದೆ. ಅದು ಅವ್ರ ಮದುವೆ ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ ಇರೋ ಅಂಥದ್ದು. ಸೊ ಹಾಗಾಗಿ ಬೇಗನೆ ಹೊರಡಬೇಕು. ನಮ್ಮ ಮನೆಯಿಂದ ಅಲ್ಲಿ ಹೋಗಬೇಕಂದ್ರೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆದರೂ ಬೇಕು. ಸೊ ಹಾಗಾಗಿ ಬೇಗನೆ ಹೊರಡೋಣ ಅಂದರೆ ಬಂದ್ಬಿಟ್ಟು ಮದುವೆ ಆದಮೇಲೆ ರಿಸೆಪ್ಷನ್ ಇರೋವಂಥದ್ದು. ಫಸ್ಟಿಗೆ ದಾರೆ ಇದೆ, ಆಮೇಲೆ ರಿಸೆಪ್ಷನ್ ಇರೋವಂಥದ್ದು. ಸೊ ದಾರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನು ಏನು ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಅಂದ್ಕೊಂಡಿದ್ದು ಬಂದ್ಬಿಟ್ಟು ನೈಟೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾರ್ನಿಂಗು ದೇವ್ರ ಪೂಜೆ ಮಾಡಿ ಹೊರಡೋಣ ರೆಡಿಯಾಗಿ ಅಂತ. ಬಟ್ ಆಗಲಿಲ್ಲ, ಯಾಕೋ ತುಂಬ ಟಯರ್ಡ್ ಆಗ್ತಾಯಿದೆ. ನನ್ನ ಮಗ ಕೂಡ ಮುಳ್ಕೊಂಬಿಟ್ಟು ಅವನಾದರೂ ಹೆಲ್ಪ್ ಮಾಡ್ತಾನೆ ಅಂದರೆ ಮಮ್ಮಿ ಮಾರ್ನಿಂಗ್ ಹೆಲ್ಪ್ ಮಾಡ್ತೀನಿ, ಇವಾಗ ಆಗಲ್ಲ ಅಂತೇಳಿ ಮುಳ್ಕೊಂಡ. ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ಪೋಸ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಅದೇ. ಜೊತೆಗೆ ನನ್ನದು ಒಂದು ಸ್ಯಾರಿ ಕೂಡ ಪಿಚ್ ಹಾಕ್ಕೊಳ್ತಾ ಇದೆ. ಸೊ ಇವಾಗ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಸಮ್ಟೈಮ್ಸ್ ಮಳೆ ಬಂದುಬಿಡುತ್ತೆ, ಬಿಸಿಲಿರುತ್ತೆ. ಸೊ ಅಷ್ಟು ದೂರ ನಾನು ರೇಷ್ಮೆ ಸ್ಯಾರಿ ಎಲ್ಲ ಹಾಕೊಂಡು ಕಷ್ಟ ಆಗುತ್ತೆ. ಮಧ್ಯದಲ್ಲಿ ಎಲ್ಲರೂ ಮಳೆ ಬಂದುಬಿಟ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿರೋವಂಥ ಸ್ಯಾರಿನೇ ತೊಗೊಂಡಿದ್ದೀನಿ. ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದರದ್ದೇ ಒಂದು ಕುಚ್ಚು ಕಟ್ತಾ ಇದೆ. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಎಲ್ಲ ಸ್ಯಾರಿ ಕಟ್ಟಿರ್ತೀನಿ, ಬಟ್ ನಾನು ಹಾಕ್ಕೊಳ್ಳೋವಂಥ ಸ್ಯಾರಿಗಳಿಗೆ ನಾನು ಕುಚ್ಚನ್ನು ಕಟ್ಕೊಂಡಿರೋದಿಲ್ಲ. ಮತ್ತು ಅದು ಪ್ಲ್ಯಾನ್ ಕೂಡ ಇರಲಿಲ್ಲ ಆ ಒಂದು ಸ್ಯಾರಿನ ನಾನು ಹಾಕ್ಕೊಳ್ತೀನಿ ಅಂತ. ಏಕೆಂದರೆ ಬ್ಲೌಸ್ ರೆಡಿ ಇರಲಿಲ್ಲ. ಸೊ ಫೈನಲಿ ಬ್ಲೌಸ್ ರೆಡಿ ಆದಮೇಲೆ ಆಗಿದೆ ಅಂತ ಗೊತ್ತಾದಮೇಲೆ ಆ ಸ್ಯಾರಿಗೆ ನಾನು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದು. ಎಷ್ಟು ಫಾಸ್ಟಾಗಿ ಮಾಡಿದೆ ಅಂದರೆ ಈ ರೈಟ್ ಹ್ಯಾಂಡಾಗಿ ಪೇಯ್ನ್ ಬಂದುಬಿಟ್ಟಿದೆ ನನಗೆ, ಅಷ್ಟು ಫಾಸ್ಟಾಗಿ ಮಾಡಿದ್ದೀನಿ. ಅದ್ರ ಜೊತೆಗೆ ದೇವ್ರ ಮನೆಗೆ ಕೂಡ ನಾನೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು. ಆ್ಯಕ್ಚುಲಿ ಲಾಸ್ಟ್ ಕಾರ್ತಿಕ್ ಸೋಮವಾರಕ್ಕೆ ನಾನು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಂತ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದು ಹಂಗೆ ಪೆಂಡಿಂಗ್ ಇತ್ತು ನನಗೆ. ಇವಾಗ ಎಲ್ಲ ಫಿನಿಶ್ ಆದಮೇಲೆ ಪೂಜೆ ಮಾಡೋದಕ್ಕೂ ಕೂಡ ನನಗೊಂಥರ ಸಮಾಧಾನ ಇರಲಿಲ್ಲ. ನೀಟಾಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಆ ಒಂದು ಕೆಲಸ ಕೂಡ ಹಿಡ್ಕೊಂಡೆ. ಅದ್ರ ಜೊತೆಗೆ ಅಡುಗೆ ಅಂತೆ ಅದಂತೆ ಇದಂತೆ ಅಂತ ಕಷ್ಟ. ಸೊ ಅಡುಗೆಗೆ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ಎಲ್ಲ ತರಿಸಿದೆ, ಬಟ್ ಸ್ಟ್ರೆಂತ್ ಅಂತೂ ಇರಲಿಲ್ಲ ನನಗೆ. ಸೊ ಹಂಗಾಗಿ ಜಸ್ಟ್ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ನಾವೆಲ್ಲ ತಿಂದ್ಬಿಟ್ಟು ಇವಾಗ ಆಮೇಲೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಹೂ ಮುಡಿಸಿ ಪೂಜೆ ಮಾಡೋದು ಅಷ್ಟೇ. ನಾನು ಆ್ಯಕ್ಚುಲಿ ಅಲ್ಲಿ ನನ್ನ ಸೀರೆ ತೋರಿಸೋಣ ಅಂತೇಳಿ ಎದ್ದೆ, ಮತ್ತು ಹಂಗೆ ಬಂದು ಕೂತ್ಕೊಂಡೆ. ಅದು ಏನಂದರೆ ಗಮ್ ಪೇಸ್ಟ್ ಮಾಡಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಅವ್ರದ್ದು ಸ್ಯಾರಿ ಏನಿದೆ ಅದು ಹೊರಗಡೆನೇ ಇಟ್ಟಿದೆ ಎಷ್ಟೋ ತನಕ. ಅವ್ರು ಬಂದರೆ ಅಕಸ್ಮಾತ್ ಡಿಸೈನ್ ಮಾಡೋಕ್ಕೆ ಆಗುತ್ತೆ ಅಂತ, ಬಟ್ ಅವ್ರು ಬಂದಿಲ್ವಲ್ಲ ಅಂದ್ಬಿಟ್ಟು ಇವಾಗ ಬ್ಯಾಗೆಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಸೊ ನಾನು ಏನು ಕುಚ್ಚು ಡಿಸೈನ್ ಎಲ್ಲ ಹಾಕಿದ್ದೀನಿ ಅದನ್ನು ಹಾಗೆ ಬ್ಲಾಗಲ್ಲಿ ಶೇರ್ ಮಾಡಿರ್ತೀನಿ ನೋಡಿ. ಸೊ ಇದು ಇವಾಗ ನಾನು ಹಾಕ್ಕೊಂಡಿರುವಂಥದ್ದು ಸ್ಯಾರಿಗೆ. ಸಿಂಪಲಾಗಿ ಒಂದು ಡಿಸೈನ್ ಏನೋ ನನಗೆ ಒಂಥರ ಇಷ್ಟ ಆಯಿತು, ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ಹಾಗಾಗಿ ಇವಾಗ ಡಿಸೈನನ್ನು ನಾನು ನನ್ನ ಸ್ಯಾರಿಗೆ ಹಾಕ್ಕೊಂಡಿರುವಂಥದ್ದು. ಇವಾಗ ಕುಚ್ಚು ಕಟ್ಟೋದಕ್ಕೆಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಇದಾದರೆ
ಬೇಗ ಬೇಗ ಆಗುತ್ತೆ ಅಂತ ಮಾಡಿದೆ. ಬಟ್ ಇದು ತುಂಬ ಕಷ್ಟ ಆಯಿತು ನನಗೆ. ಇದರ ಸಲುವಾಗಿ ನನಗೆ ದೇವರು ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇದು ಫಿನಿಷ್ ಆಗಿಲ್ಲ ಅಂತಂದರೆ ನಾಳೆ ಈ ಕಡೆ ಉಟ್ಕೊಂಡು ಹೋಗೋಕ್ಕೂ ಇಲ್ಲ, ಹಾಗೆ ಇರೋಕ್ಕೂ ಆಗೋಲ್ಲ, ಆ ಥರ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಇದು ಫಿನಿಷ್ ಮಾಡಿಬಿಡೋಣ ಅಂಥೇಳಿ ಮಾಡಿದ್ದೆ. ಈ ಒಂದು ಡಿಸೈನ್ನ ಹಾಕ್ಕೊಂಡಿದ್ದೀನಿ. ನನಗೆ ವಿತೌಟ್ ಕುಚ್ಚೆ ಹಾಕೊಳ್ಳೋಣ ಅಂಥೇಳಿ. ಈ ನಡುವೆ ಅಂತೂ ನನಗೂ ಯಾಕೋ ವಿತೌಟ್ ಕುಚ್ಚೆ ಇಷ್ಟ ಆಗ್ತದೆ. ಅಂದರೆ ಏನಂದರೆ ಕುತ್ಕೊಂಡು ಕುಚ್ಚು ಕಟ್ಟಬೇಕಲ್ಲ ಅನ್ನೋ ಒಂದು ಸಂಕಟಕ್ಕೆ ಅರ್ಧ ವಿತೌಟ್ ಕುಚ್ಚೆ ಮಾಡ್ಕೊಳ್ತಾ ಇದ್ದೀನಿ. ಉಲ್ಟಾ ತೋರಿಸಿದ್ನ ನಿಮಗೆ ಅಂತ, ಉಲ್ಟಾ ತೋರಿಸಿರೋದು ಅವಾಗ. ಸೊ ಈ ಒಂದು ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಒಂಥರ ಪಿಂಕಿಶ್ ರೆಡ್ ಅಂತಾರಲ್ಲ, ಸೊ ಆ ಥರ ಒಂದು ಸ್ಯಾರಿ. ಮೈಸೂರು ಕ್ರೇಪ್ ಸಿಲ್ಕ್ ಇಮಿಟೇಷನ್ ಸೀರೆ. ಸೊ ಸೀರೆ ನಾಳೆ ವೇರ್ ಮಾಡಿದಾಗ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಸೊ ಈ ಒಂದು ಸೀರೆನ ಹಾಕ್ಕೊಂಬೋಗೋಣ. ಸಿಂಪಲ್ಲಾಗೂ ಇರುತ್ತೆ, ಮತ್ತು ಅಕಸ್ಮಾತ್ ಏನಾದರೂ ಮಳೆಗೆ ಬಂದರೂ ಸ್ವಲ್ಪ ನೀರು ಗೀರು ಬಿದ್ದರೂ ಏನೂ ತೊಂದರೆ ಆಗೋಲ್ಲ ಅಂತೇಳ್ಬಿಟ್ಟು ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಹಾಕ್ಕೊಳ್ಳೋಣ ಅಂತ. ಫೈನಲ್ ಮೂಮೆಂಟಲ್ಲಿ ಬ್ಲೌಸ್ ಕೂಡ ರೆಡಿ ಆಯಿತು. ಇದನ್ನು ಸಿಂಪಲಾಗಿ ಏನಾದರೂ ವರ್ಕ್ ಮಾಡಿಬಿಟ್ಟು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡು ಈ ಒಂದು ಡಿಸೈನನ್ನು. ಸೊ ಬ್ಯಾಕ್ ಡಿಸೈನಲ್ಲಿ ಕೆಳಗಡೆ ಈ ಥರ ಬಟನ್ಸ್ ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಮೇಲುಗಡೆ ಈ ಥರ ಪೈಪಿಂಗ್ ಇಡಿಸ್ಬಿಟ್ಟು ಡಿಸೈನನ್ನು ಮಾಡಿರುವಂಥದ್ದು. ಸೊ ಸಿಂಪಲಾಗಿ ನಾನು ಈ ಸಲ ಏನು ಎಂಬ್ರಾಯ್ಡ್ರಿ ವರ್ಕ್ ಆ ಥರದೆಲ್ಲ ಏನು ಕೊಟ್ಟಿಲ್ಲ, ಜಸ್ಟ್ ಇಷ್ಟೇ. ಈಗೇನು ಗೊತ್ತಾ, ಇದಕ್ಕೆಲ್ಲ ಜಸ್ಟ್ ನಾವು 1,500 ಆ ಥರ ಕೊಟ್ಟು ತೊಗೊಂಡಿರ್ತೀವಿ. ಇನ್ನು ಇದಕ್ಕೆ ವರ್ಕಿಗೆ ನಾವು ಕೊಡ್ತೀವಿ ಅಂತ ಹೋದರೆ ಜಾಸ್ತಿ ಆಗಿಬಿಡುತ್ತೆ. ಉದ್ದ ಸ್ಲೀವ್ಸು ಪ್ಲಸ್ ಬ್ಯಾಕ್ ನೆಕ್ ಈ ಥರ ಇಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಈ ಫ್ರಂಟ್ ನೆಕ್ ಏನಿದೆ ಅಲ್ವಾ, ಅದು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಇಡಿ ಅಂತ ಹೇಳಿದ್ರೆ, ಇದನ್ನು ಏನೋ ಹೇಳ್ತಾರೆ, ಇದಕ್ಕೆ ಸ್ವೀಟ್ ನೆಕ್ ಏನೋ ಹೇಳ್ತಾರೆ. ಸೊ ಅದನ್ನು ಇಟ್ಟಿದ್ದಾರೆ. ಈ ಒಂದು ಬ್ಲೌಸ್ ಇವಾಗ ರೆಡಿಯಾಗಿದೆ. ನೀಟಾಗಿ ನಾನು ಒಂದು ಸಲ ತೋರಿಸ್ತೀನಿ ನಿಮಗೆ, ಹ್ಯಾಂಗರ್ ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಡಿಸೈನು ಏನು ಅಂತ. ಬಟ್ ಇವಾಗ ಅಂತೂ ಟೈಮ್ ಇಲ್ಲ, ನಿಜವಾಗ್ಲೂ 12 ಗಂಟೆ ಆಗ್ತಾಯಿದೆ. ಇನ್ನೊಂದು 10 ನಿಮಿಷ ಆದರೆ 12 o'clock ಆಗಿಬಿಡುತ್ತೆ. ಇನ್ನೂ ಕೂಡ ಇದಕ್ಕೆ ನಾನು ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇಟ್ಕೊಳ್ಬೇಕು. ಸೊ ಇವಾಗಲೇ ಇದಕ್ಕೆ ಬ್ಯಾಂಗಲ್ಲು ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ತುಂಬ ಲೇಟ್ ಆಗೋದಿಲ್ಲ, ಬೇಗ ಬೇಗ ರೆಡಿ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸದ್ಯಕ್ಕೆ ಅದನ್ನು ಮಾತ್ರ ಎತ್ತಿಟ್ಬಿಟ್ಟು ಮಲ್ಕೊಂಡು ಮಾರ್ನಿಂಗ್ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಗೊತ್ತಿಲ್ಲ ನಿಜ ಇದು ಎಷ್ಟು ಕ್ಲಿಪ್ಪಿಂಗ್ ಬಂದಿದೆ ಅಂತಲೂ ಗೊತ್ತಿಲ್ಲ ನನಗೆ, ಎಷ್ಟು ನಿಮಿಷವಾಗಿದೆ ಕ್ಲಿಪ್ಪಿಂಗ್ ಅಂತ. ಸೊ ನಾನು ಏನಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಫೇಸ್ ಟು ಫೇಸ್ ಮಾತಾಡಲಿಲ್ವಲ್ಲ, ಅಟ್ಲೀಸ್ಟ್ ಎಂಡ್ ಮಾಡುವಾಗಾದರೂ ಮಾತಾಡೋಣ ಅಂತ ಹೇಳಿ ಬಂದೆ. ಬಟ್ ಇವತ್ತು ಅವ್ರು ಬಂದು ತೊಗೊಂಡೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಅದಾದಮೇಲೆ ಇವಾಗ ನೆಕ್ಸ್ಟ್ ಇನ್ನು ಮೊನ್ನೆ ಈಸ್ಕೊಂಡು ಬಂದೆ 3 ಸ್ಯಾರಿ, ಅದು ಕೂಡ ಇದೆ. ಸೊ ಆ 3 ಸ್ಯಾರಿ ಆದಮೇಲೆ ಇನ್ನು ಪಾಪ ಲಾಸ್ಟ್ ಟೈಮ್ ಉಷಾ ಅಂತ ಅಲ್ಲಿ ಕೊಟ್ಟಿದ್ದರು, ಅವ್ರದ್ದು ಇನ್ನೂ ನಾನು ಲಾಸ್ಟ್ದು ಇನ್ನೂ 2 ಸ್ಯಾರಿ ಬ್ಯಾಲೆನ್ಸು. ಅದಾದಮೇಲೆ ಇನ್ನೂ 4 or 5 ಸ್ಯಾರಿ ಇದೆ. ಅದೆಷ್ಟು ಆದಮೇಲೆ ಅದನ್ನು ನಾನು ಫಿನಿಷ್ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂಸ್ ಕೆಲಸ ಇದ್ದೇ ಇದೆ ನನಗಂತೂ. ಈಗ ಪುರ್ಸೊತ್ತೆ ಇಲ್ವೇನೋ ಆ ಥರ ಆಗ್ತಾಯಿದೆ. ನಾಳೆ ಅಂತೂ 3 ಫಂಕ್ಷನ್ ಇದೆ. ಒಂದು ಬಂದುಬಿಟ್ಟು ಮಾರ್ನಿಂಗ್ ನಾನೇನು ಮದುವೆಗೆ ಹೋಗ್ತಾಯಿದ್ದೀನಿ ಅದು, ಇನ್ನೊಂದು ನಾನೇನು ಕುಚ್ಚು ಕಟ್ಕೊಟ್ಟೆ ಅಲ್ಲ, ಪಾಪ ಅವರು ಸೀಮಂತಕ್ಕೆ ತುಂಬ ಆತ್ಮೀಯವಾಗಿ ಕರೆದಿದ್ದಾರೆ. ಇಲ್ಲೇ ನಮ್ಮನೆ ಹತ್ರನೇ ಇರೋದು ಅವ್ರದ್ದು ಫಂಕ್ಷನ್ನು. ಆದಷ್ಟು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಯಾಕೆಂದರೆ ಬೇಗ ಮದುವೆ ಇರೋದ್ರಿಂದ ರಿಸೆಪ್ಷನ್ ಎಲ್ಲ ಬೇಗ ಮುಗ್ದೋದ್ರೆ ಅಷ್ಟರಲ್ಲಿ ಏನಾದರೂ ನಾನು ಬಂದರೆ ಖಂಡಿತ ಅವ್ರದ್ದೊಂದು ಸೀಮಂತಕ್ಕೆ ಅಟೆಂಡ್ ಮಾಡ್ತೀನಿ. ಅದಾದಮೇಲೆ ಇನ್ನೂ ಒಂದು ಫಂಕ್ಷನ್ ಇದೆ ಈವ್ನಿಂಗ್ ಅಂದರೆ ಮಧ್ಯಾಹ್ನನೇ ಇರೋವಂಥದ್ದು. ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ದೇವ್ರು ಕರೆಸ್ತಾ ಇದ್ದಾರೆ ಮನೆಗೆ. ಸೊ ಒಂದು ಲಾಸ್ಟ್ ಒಂದು ಹಳೆ ಬ್ಲಾಗ್ ನೋಡಿದ್ರೆ, ಅಂದರೆ ರೀಸೆಂಟ್ ಬ್ಲಾಗ್ಸೇ, ಜಾಸ್ತಿ ಹಳೆಯದಿಲ್ಲ. ಅದರಲ್ಲಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಕೂಡ ಹೋಗಿದ್ದೆ ನಾನು. ಸೊ ಅವರೇ ಇವಾಗ ಈಗ ಹೆಂಗೂ ಕಾರ್ತಿಕ ಮಾಸ ಮುಗ್ದಿದಲ್ವ, ಇವಾಗ ನಾನ್ ವೆಜ್ ಮಾಡೋರೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ದೇವರೇನೋ ಕರೆಸ್ತಾ ಇದ್ದಾರಂತೆ. ಸೊ ಅವರು ಕೂಡ ಮೊನ್ನೆ ಕಾರ್ತಿಕ ದೀಪ ಹಚ್ಚಕ್ಕೆ ಹೋದಾಗ ಅಲ್ಲಿ ಸಿಕ್ಕಿದ್ರು ನನಗೆ, ಇಲ್ಲೇ ನಿಯರೇ ನಮ್ಮನೆ ಹತ್ರನೇ ಇರೋವಂಥದ್ದು. ಸೊ ಸಿಕ್ಕಿದ್ರು ಅವ್ರು ನಮಗೆ, ಅವರು ಅಲ್ಲೂ ಕೂಡ ಹೇಳಿದ್ದಾರೆ ನೋಡೋಣ, ಆದರೆ ಅಲ್ಲೂ ಕೂಡ ಅಟೆಂಡ್ ಮಾಡ್ತೀನಿ. ಮತ್ತು ಮಾವ ಕೂಡ ಬರೋ ಪ್ಲ್ಯಾನ್ ಇದೆ ಅವ್ರದ್ದು. ಅದೆಲ್ಲ ಏನೇನು ಆಗುತ್ತೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಅಂತ. ಸೊ ಇವಾಗ ಫಸ್ಟಿಗೆ ಇದಕ್ಕೆ ಬ್ಯಾಂಗಲ್ ಸೆಟ್ ಮಾಡಿಬಿಡ್ತೀನಿ, ತೋರಿಸ್ತೀನಿ ಯಾವ ರೀತಿ ಬ್ಯಾಂಗಲ್ ಸೆಟ್ ಮಾಡಿಕೊಂಡು. ಮೇ ಬಿ
ಜ್ಯುವೆಲರಿಗೆ ಯಾವುದು ನನ್ನ ಹತ್ರ ಇಲ್ಲ. ಸೊ ಹಂಗಾಗಿ ಆರ್ಟಿಫಿಷಿಯಲ್ ಜ್ಯುವೆಲರಿನ ಹಾಕ್ಕೊಂಡ್ಬಿಡ್ತೀನಿ. ಸೊ ಬ್ಯಾಂಗಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಬ್ಯಾಂಗಲ್. ಸೊ ಈ ರೀತಿಯಾಗಿ ನನ್ನ ಬ್ಯಾಂಗಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಲಾಂಗ್ ಹಾರ ಹಾಕೋಣ ಅಂತ, ಪ್ಲಸ್ ಒಂದು ಇಯರಿಂಗ್ಸ್ ಹಾಕೋಣ ಅಂತೇಳಿ ತೊಗೊಂಡಿದ್ದೀನಿ. ಸ್ಯಾರಿ ಕುಚ್ ಥರ ಇದೆ. ಸೊ ಮಾರ್ನಿಂಗಿಗೆ ಅಷ್ಟು ಕಾಸ್ಟ್ಯೂಮ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪ್ಲಸ್ ಅದೊಂದು ಲಾಂಗ್ ಹಾರ ತೊಗೊಂಡಿದ್ದೀನಿ, ಅದು ಕುಶಲ್ಸಲ್ಲಿ ತೊಗೊಂಡಿರೋ ಅಂಥದ್ದು. ಅದಾದಮೇಲೆ ಒಂದು ಇಯರಿಂಗ್ಸ್ ಇಷ್ಟು ಮತ್ತು ಬ್ಯಾಂಗಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಪರ್ಫೆಕ್ಟ್ ಮ್ಯಾಚ್ ಆ ಥರದ್ದೇನು ಅಂದರೆ ಗೋಲ್ಡನ್ ಕಲರ್ ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ಬಟ್ ರೆಡ್ ಸ್ವಲ್ಪ ಅದು ಪಿಂಕಿಶ್ ರೆಡ್ ಇರೋದ್ರಿಂದ ನಾನು ಪೂರ್ತಿ ರೆಡ್ಡನ್ನು ತೊಗೊಂಡಿರೋವಂಥದ್ದು ಬ್ಯಾಂಗಲ್ಲು. ಬಟ್ ಓಕೆ ಆಗುತ್ತೆ, ಅಷ್ಟು ಮ್ಯಾಚ್ ಆದರೆ ಸಾಕು. ಸೊ ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿರೋವಂಥದ್ದು. ಇನ್ನು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಪೂಜೆ ಮಾಡಿ ಮದುವೆಗೆ ಹೊರಡಬೇಕು. 8 o'clock ಅಷ್ಟರಲ್ಲಿ ಇರ್ತೀವ, 8:30 ಅಷ್ಟರಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಿ ಧಾರೆ ಮಾಡಬೇಕು ಅಂಥೇಳಿ ಆಸೆ ಇದೆ. ಹೆಂಗಾಗುತ್ತೆ ನನಗಂತೂ ನಿಜ ಮಾತಾಡೋಕ್ಕೂ ಕೂಡ ಒಂಥರ ಏನು ಹೇಳ್ತಾರೆ ಇದಿಲ್ಲ, ಸ್ಟ್ರೆಂತ್ ಇಲ್ಲ. ಏನು ಮಾತಾಡ್ತಾ ಇದ್ದೀನಿ ಅಂತಲೂ ಗೊತ್ತಾಗ್ತಾಯಿಲ್ಲ, ಹೇಳಬೇಕು ನಿಜ. ಏನೋ ಒಂದು ಲೋಕಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಷ್ಟು ಒಂಥರ ಬಿಟ್ಟರೆ ಸಾಕಪ್ಪ ಮಲ್ಕೊಂಬಿಡೋಣ ಆ ಥರ ಸಿಚುವೇಷನಲ್ಲಿ ಇದ್ದೀನಿ ನಾನು. ಸೊ ಬೆಳಿಗ್ಗೆ ಏನಾಗುತ್ತೆ, ಹೇಗೆ ರೆಡಿ ಆಗ್ತೀನಿ, ಮದುವೆಗೆ ಹೆಂಗೆ ಹೋಗ್ತೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಆಯಿತಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.